ಮನೆ ನೋಡ್ರಿ ಹೆಂಗಿದೆ. ಆ ಇಲ್ಲಿ ನೋಡಿ, ಇಲ್ಲಿ ನಮ್ಮ ಏನ್ ನಿಮ್ಮ ಹೆಸರು? ತಿಪ್ಪೇಗೌಡ್ರು ಅಂತ. ತಿಪ್ಪೇಗೌಡ್ರು. ತಿಪ್ಪೇಗೌಡ್ರು ಮನೆ ತಿಪ್ಪೆ ಆಗ್ಬಿಟ್ಟದೆ ಅಲ್ವಾ? ಯಾಕೆ ಪಂಚಾಯತಿ ಮನೇಲಿ ಕೇಳಿಲ್ವಾ? ಕೇಳಿದ್ರೆ ಲೀಡರ್ಗಳು ಅವ್ರವರೇ ಮಾಡ್ಕೋತಾರೆ ಸರ್. ಅವ್ರವ್ರು ಏನ್ ಮಾಡ್ಕೊಂಡ್ರು? ಬಂದ್ರೆ ಅವ್ರ ಬೇಕಾದವ್ರು ಕೊಟ್ಕೋತಾರೆ. ಬೇಕಾದವ್ರಿಗೆ ಕೊಡ್ಕತಾರೆ ನೋಡಿ. ಆ ತಾತನ ಮನ್ಸಿನ ಮಾತು ನೋಡ್ರಿ, ಬೇಕಾದವ್ರಿಗೆ ಕೊಡ್ಕತಾರಂತೆ. ನಮಗಿಲ್ಲ. ಓಟ್ ಹಾಕ್ಸ್ಕೋ ಟೈಮಲ್ಲಿ ಈ ಓಟ್ ಹಾಕ್ತಿವಿ. ಅವಾಗ ಓಟ್ ಹಾಕೋ ಟೈಮಿಗೆ ಅವರು ನಿಮ್ಮನ್ನ ಇದ್ ಮಾಡ್ಲಿಲ್ವಾ? ಬಾ ಮನೆ ನೋಡ್ಲಿಲ್ವಾ ಅವರು? ನೋಡ್ತಾರೆ, ಬರ್ತಾರೆ, ಹೋಯ್ತಾರೆ. ನೋಡ್ತಾರೆ, ಬರ್ತಾರೆ, ಹೋಯ್ತಾರೆ, ಅಷ್ಟೇ. ಅಷ್ಟೇ. ಏನಿಲ್ಲ. ಮತ್ತೆ ಬೇರೆ ಬೇರೆ ಇನ್ನೇನಿಲ್ಲ ಸರ್. ಎಲ್ಲಿ ನಿಮ್ಮ ಇವರು ಮನೆಯವರಲ್ಲಿ? ಓಹೋ, ಹೆಂಗೆ? ಇನ್ನೊಂದ್ಸಲಿ ಕರೀರಿ, ಇನ್ನೊಂದ್ಸಲಿ ಕರೀತಾರೆ. ಬವ್ವ ಇಲ್ಲಿ ನಿಮ್ ಲವರ್ ಕರೀತವ್ರೆ ಬಮ್ಮ. ನೋಡಿ ನಿಮ್ ಲವರು ಲೇ ಅಂದ್ರು. ಫೋಟೋ ಹೊಡೆದ ನೀನಲ್ವಾ? ಅನೂರ್ಲಿ ಸಿಕ್ಕಿದ್ರ ನೀವು? ಎಲ್ಲಿ ಸಿಕ್ಕಿದ್ರ ನಂಗೆ? ಆ ಬಸ್ ಸ್ಟ್ಯಾಂಡ್ಲಿ, ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ಲಿ. ಓ, ಗೌರ್ಮೆಂಟ್ ಬಸ್ ಇದೇ ನಿಮ್ ಮನೆ? ನೋಡಿದ್ರ ನಿಮ್ ಊರಿಗೆ ಬಂದೆ. ನಿಮ್ ಊರಿ ಹಂಪಿ ದೊಡ್ಡಿ ಅಂತ ಹೇಳಿದ್ರಿ ಅಲ್ವಾ ನೀವು? ಏನ್ ಹೇಳಿ ನಿಮ್ಮ ಹೆಸರು? ಜಯಮ್ಮ. ಜಯಮ್ಮ. ಓ, ಜಯ ಜಯ ಜಾಕೆಟ್, ಜೈನ್ ಗಂಡ ರಾಕೆಟ್ ಅಂತ ಹೇಳಿದ್ದೆ ನಾನು. ಇಲ್ಲವರೇ ನೋಡಿ ನಮ್ ರಾಕೆಟ್. ಅಯ್ಯೋ ನಮ್ಮ ತಿಪ್ಪಣ್ಣ. ಬನ್ನಿ ಬನ್ನಿ, ಇಬ್ರು ಬನ್ನಿ. ನಮ್ಮ ಜಯಮ್ಮನ ಮನೆ, ನಮ್ಮ ತಿಪ್ಪಣ್ಣನ ಮನೆ ಹಿಂಗದೆ. ಎಲ್ಲ ಬಿದ್ದೋಕಾಗದೆ. ಆಮೇಲೆ ಸಂಸಾರದಲ್ಲಿ ತಾಪತ್ರಯಗಳು ಇರ್ತಾ ಇದೆ, ಅವ್ರವ್ರ ಪರ್ಸ್ನಲ್ಲು, ಮಕ್ಕಳು, ಸೊಸೆ. ನಾನೊಂದು ಸಂದೇಶ ಕೊಡ್ಬೋದು ಅಷ್ಟೇ, ಈ ಥರ ಇರಬೇಡಿ ಅಂತ. ಇರಲೇಬೇಡಿ ಅಂತ ಕಟ್ಟಕ್ಕೆ ನಾನು ಯಾರೂ ಅಲ್ಲ. ನನಗೆ ಬೇಕಾಗಿರೋದೇನು, ಈ ಒಂದು ದಂಪತಿಗಳಿದಾರಲ್ಲ ಇವರಿಬ್ರು ಚೆನ್ನಾಗಿರ್ಬೇಕು. ಅವ್ರಿಗೆ ಬೇಕಾಗಿರೋದು ಮನೆ. ಅದನ್ನ ಮಾಡಿಕೊಡ್ಲಿಲ್ಲ ಅಂತಂದ್ರೆ ನಿಜವಾಗ್ಲೂ ಈ ಜಾಗದಲ್ಲಿ ಗೆದ್ದಿರೋರಿಗೆ ಅದು ಇಲ್ಲ ಇದು ಇಲ್ಲ ಅಂತ ಅರ್ಥ. ಹಿರಿಯರೆಲ್ಲ ಹೇಳ್ತಾ ಇದ್ರೆ ಬಹಳ ಮೇಧಾವಿಗಳೆಲ್ಲ ಓದಿರುವಂತ ಒಂದು ಜಾಗ, ಆ ಒಂದು ಶಾಲೆ. ಆ ಶಾಲೆನ ಮುಚ್ಚಿಬಿಟ್ಟು ಪಾಳು ಬಿದ್ದಿದೆ ಅಂತ ಇವತ್ತಲ್ಲಿ ಓದ್ದವರು ಎಲ್ಲೆಲ್ಲೋ ಇದ್ದಾರೆ, ಇವತ್ತೆಲ್ಲ ಒಳ್ಳೆ ಸ್ಥಾನದಲ್ಲಿ ಇದ್ದಾರೆ ಅಂತ. ನೋಡಿ ಈ ಚರಂಡಿಯೋ ಇದಂತೂ ನೋಡಂಗಿಲ್ಲ, ಇಲ್ಲಿ ಪಾಳು ಬಿತ್ಕೊಂಡ್ಬಿಟ್ಟದೆ. ಈ ಊರು, ಈ ಜಾಗದಲ್ಲಿ ಬನ್ನಿ ಕರ್ಕೊಂಡು ಹೋಗ್ತೀನಿ. ಭಾಳ ಹಾರಿಬಲ್ ಆಗಿದೆ ಈ ಶಾಲೆ. ಇದೆ ಆ ಶಾಲೆ. ನೋಡಿ ಶಾಲೆ ಓಪನಿಂಗ್ ಹಿಂಗಿದೆ ಆಯ್ತಾ, ಎಲ್ಲ ತುಕ್ಕಿಡ್ದು ಹೋಗಿದೆ. ಬನ್ನಿ ಇಲ್ಲಿ. ನಮ್ಮ ಕನ್ನಡ ಶಾಲೆ ಪಾಳು ಬಿದ್ದಿದೆ, ಪಾಳು ಬಿದ್ದಿದೆ ನಮ್ಮ ಕನ್ನಡ ಶಾಲೆ. ಇದು ಬಳಸ್ಕೋಬೋದಲ್ಲ ಈ ಬಿಲ್ಡಿಂಗ್ನ? ಚೆನ್ನಾಗಿದೆ, ಗಟ್ಟಿಯಾಗಿದೆ. ಈ ಬಿಲ್ಡಿಂಗ್ನ ಬಳಸ್ಕೋಬೋದಲ್ಲ ಸ್ವಾಮಿ? ಇದನ್ನ ಬಳಸ್ಕೊಂಡಿಲ್ಲ. ಬನ್ನಿ ಕುಗ್ರಾಮದಲ್ಲಿ ನಾನು ಯಾಕೆ ಗೊತ್ತಾ ರಾತ್ರಿ ಕಾರ್ಯಕ್ರಮ ಮಾಡೋದು? ಕುಗ್ರಾಮದ ಪರಿಸ್ಥಿತಿ ಹೆಂಗಿದೆ, ಎಷ್ಟು ಹಾರಿಬಲ್ ಆಗಿರುತ್ತೆ, ಕತ್ತಲೆಯ ಜೀವನ ಹೆಂಗಿರುತ್ತೆ. ಕತ್ತಲೆಯಿಂದ ಬೆಳಕಿನ ಕಡೆಗೆ ಈ ಊರುಗಳು ಅಭಿವೃದ್ಧಿ ಆಗಿದೆ ಯಾವಾಗ? ಇದು ಅಡುಗೆ ಮನೆ, ಅನ್ನದಾಸೋಹ ಆಯ್ತಾ. ಅದೊಂದು ಬೋರ್ವೆಲ್ಲು, ಬೋರ್ ಕೊರ್ಸವ್ರೆ, ಆ ಬೋರ್ವೆಲ್ಲು ಕೂಡ ತುಕ್ಕಿಡ್ದದೆ. ನೋಡಿ ಇದು ನಮ್ಮ ಕನ್ನಡ ಶಾಲೆ. ನಮ್ಮ ಕನ್ನಡ ಶಾಲೆಯ ಪರಿಸ್ಥಿತಿ ಹಿಂಗಿದೆ ಆಯ್ತಾ. ಒಳಗಡೆ ಸ್ಮೆಲ್ಲು ಭಯಂಕರ ಆಯ್ತಾ. ಬನ್ನಿ ಸರ್, ಈಗ ಶಾಲೆ ಬಗ್ಗೆ ಮಾಹಿತಿ ಕೊಡ್ತಾರೆ ಈಗ ಒಬ್ರು ಗ್ರಾಮಸ್ಥರು. ಏನ್ ನಿಮ್ಮ ಹೆಸರು? ನನ್ನ ಹೆಸರು ಮುನಿಸ್ವಾಮಿ ಅಂತ. ಮುನಿಸ್ವಾಮಿ ಅವರೇ, ಯಾವಾಗಿನ ಕಾಲದ ಇದು ಶಾಲೆ ಇದು? ಸರ್ ಇದು ಸುಮಾರು 90ರ ದಶಕದಲ್ಲಿ ಆಗಿದ್ದು. 90ರ ದಶಕದ ಶಾಲೆ. ಇವೆಲ್ಲ ಬಿಲ್ಡಿಂಗ್ ಎಲ್ಲ ಆಗಿದ್ದು. ಅದು ಇದು ಒಂದ್ಸತಿ ಹೊಡೆದಾಕಿ ಮತ್ತೆ ಒಂದ್ಸತಿ ಕಟ್ಟಿದ್ರು. 84ರಲ್ಲಿ ಕಟ್ಟಿದ್ರು, ಮತ್ತೆ ಹೊಸದಾಗಿ ಮಾಡಿದ್ರು. ಮಾಡದಾದ್ಮೇಲೆ ಹೆಂಚು ಎಲ್ಲ ರೆಡಿ ಮಾಡಿದ್ರು. ಮತ್ತೆ ಮಕ್ಕಳುಗಳು ಇನ್ನು ಬೇರೆ ಬಿಲ್ಡಿಂಗ್ ಆಯ್ತಲ್ಲ, ಹಂಗಾಗಿ ಇವರು ಇಲ್ಲಿ ಬರ್ಲಿಲ್ಲ. ಆಗಾಗ ಮುಂದಕ್ಕೆ ಹೋದ್ರು. ಈ ಬಿಲ್ಡಿಂಗ್ ಹಿಂಗೆ ಆಗೋಯ್ತು. ಈ ಬಿಲ್ಡಿಂಗ್ ಹಿಂಗೆ ಆಗೋಯ್ತು. ಅಲ್ಲಿ ಯಾವುದೋ ಒಂದು ಕಟ್ಟಿದಾರಲ್ಲ, ಅದೆಷ್ಟೇ ಕ್ಲಾಸ್ ಇದೆ? ಅಲ್ಲಿ ಅದು 1 to 7th ಇರುತ್ತೆ. 2 ರೂಮ್. ಮಕ್ಕಳ ಸಂಖ್ಯೆ ಜಾಸ್ತಿ ಇದೆಯಾ ಇಲ್ಲಿ? ಒಂದು 100 ಚಿಲ್ಲರೆ ಇದೆ. 100 ಚಿಲ್ಲರೆ ಇದೆ ಅಂದ್ರೆ ಅದೆಲ್ಲ 2 ರೂಮ್ ಸಾಕಾಗುತ್ತೆ? ಹಂಗಾಗಲ್ಲ, ಎಲ್ಲ ಅಲ್ಲಲ್ಲೇ ಒಂದ್ ಬಿಲ್ಡಿಂಗ್. ಈಗ 1 to 7th ಅಂದ್ಮೇಲೆ ಒಂದೊಂದು ಬಿಲ್ಡಿಂಗ್ ಇರ್ಬೇಕು. ಎಲ್ಲಾರು ಒಟ್ಟಿಗೆ ಗುಡ್ಡೆ. ಈಗ ಇದಿದ್ದಂಗೂ ಅದನ್ನ ಯಾಕೆ ಮಾಡಿದ್ರು ಸರ್? ಇದಿದ್ದಂಗೂ ಅದನ್ನ ಯಾಕೆ ಮಾಡಿದ್ರು? ಆಗ ಒಂದು 200 ಮಕ್ಳು ಮೇಲಿದ್ರು. ಆಗ ಸಾಲದಿಲ್ಲ ಅಂತ ಹೇಳ್ಬಿಟ್ಟು ಅದು ಬಿಲ್ಡಿಂಗು ದಾನಿಗಳಿದ್ರು, ಜಾಸ್ತಿ ದಾನಿಗಳಿದ್ರು ನಮ್ಮ ಗ್ರಾಮದಲ್ಲೇ ಜಾಗ ಕೊಟ್ರು. ಆಗ ಅದನ್ನ ಬಳಸ್ಕೊಂಡು ದಾನಿಗಳು ಕೊಟ್ಟ ಜಾಗ ಓಕೆ. ಇದ್ಯಾಗಿ ಹಿಂಗಾಗೋಯ್ತು? ಇದನ್ನ ಬೇರೆ ಮಾಡ್ಬೋದಿತ್ತಲ್ಲ? ಮಾಡ್ಬೋದು. ಇದು ಏನಾಯ್ತು, ಒಂದ್ ಸ್ವಲ್ಪ ನಶಿಸಿ ಹೋಯ್ತಾ ಇರಾಗ ಅದೇ ಹೊಸ ನೀರ್ ಬಂದಾಗ ಹಳೆ ನೀರು ಜಾಗ. ಇದು ಸರ್ಕಾರ ಬಿಲ್ಡಿಂಗು ಸರ್ಕಾರದ ಅಲ್ಲ ರೀ. 80ರ ದಶಕದ ಶಾಲೆ
ಇಲ್ಲಿ ಓದ್ದವರೆಲ್ಲ ಏನೇನಾಗಿದೆ ಇಲ್ಲಿ ಓದಿದ್ರಾ ನಾವು ಓದಿದೀವಿ ಎಲ್ಲರೂ ನೋಡಿ ಎಲ್ಲರೂ ಓದಿದ್ದಾರೆ ಡಬಲ್ ಡಿಗ್ರಿ ಡಬಲ್ ಡಿಗ್ರಿ ಎಲ್ಲ ಮಾಡ್ಕೊಂಡಿದ್ದಾರೆ ಇಲ್ಲೆಲ್ಲ ಮಾಡಿ ಮಾಸ್ಟರ್ ಡಿಗ್ರಿ ಎಲ್ಲ ತಗೊಂಡಿದ್ದಾರೆ ಎಲ್ಲ ಇಲ್ಲೇ ಸಾಧನೆ ಇದ್ದಾರೆ ಮಾಡಿದ್ದಾರೆ. ಮಾಡಿದ್ದಾರೆ